ಲಡ್ಡು ನೋಡಿ, ನಿಮ್ ಹೆಂಡತಿ ಬಂದೇ ಬಿಟ್ಲು. ಲಡ್ಡು, ನಿಮ್ ಯಜಮಾನ್ರು ಬಂದಿದ್ದಾರೆ ನೋಡಮ್ಮ. ಓ, ಇವರೇನ ಲಡ್ಡು ಯಜಮಾನ್ರು? ಯಾಕೆ ಲಡ್ಡು ಹೀಗ್ ನಿಂತಿದ್ಯಾ? ಕೋಪನ ಅಥವಾ ನಾಚಿಕೆನಾ? ನೀನೇ ತಾನೇ ಹೇಳಿದ್ದು ನಿನ್ ಗಂಡನ್ ಕರ್ಕೊಂಡ್ ಬರ್ತೀನಿ ಅಂತ. ಈಗ ಅವರೇ ಬಂದಿದ್ದಾರೆ. ನೀನ್ ನೋಡಿದ್ರೆ ಈಗ ಶಾಕ್ ಆಗಿ ಮುಖ ನೋಡ್ತಾ ನಿಂತಿದ್ಯಾ? The number you are trying to call is currently not reachable. ಯಾಕಮ್ಮ, ಯಾಕೆ ಸುಮ್ಮನೆ ಹಾಗೆ ನಿಂತ್ಬಿಟ್ಟೆ? ಮಾತಾಡ್ಸಲ್ವಾ? ಯಾಕೆ ಕೋಪನ? ಮಾವ, ಮನೆಗೆ ಯಾರೋ ಅತಿಥಿಗಳು ಬಂದಿರೋ ಆಗಿದೆ. ಯಾರಿವರು? ಅಳಿ ಅಂದ್ರೆ ಇವರು ನಮ್ಮ ಲಡ್ಡು ಗಂಡ. ಅಯ್ಯೋ, ನಮಸ್ಕಾರ ಸರ್. ನೀವು ಲಡ್ಡು ಗಂಡನ? ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಅಲ್ಲ, ಲಡ್ಡು ನಿಮ್ ಬಗ್ಗೆ ನಮ್ ಯಾರ ಹತ್ರನೂ ಹೇಳೇ ಇರ್ಲಿಲ್ಲ. ಇತ್ತೀಚೆಗೆ ಅಷ್ಟೇ ವಿಷಯ ಗೊತ್ತಾಯ್ತು. ಅಷ್ಟ್ರಲ್ಲಿ ನೀವೇ ಮನೆಗೆ ಬಂದ್ಬಿಟ್ಟಿದ್ದೀರಾ. ಎಂತ ಆಶ್ಚರ್ಯ ನೋಡಿ. ನಮ್ ಲಡ್ಡು ಚಿನ್ನದಂತ ಹುಡುಗಿ, ಅಂತ ಹುಡುಗಿನ ಇಷ್ಟು ದಿನ ಬಿಟ್ಟಿದ್ರಲ್ಲ ನೀವು. ಇದು ನಿಮ್ಮ ದುರಾದೃಷ್ಟನೋ ಅಥವಾ ಲಡ್ಡು ಕುತ್ತಿಗೆ ತಾಳಿ ಕಟ್ಟಿರೋ ನಿಮ್ದು ಅದೃಷ್ಟನೋ ಒಂದು ಗೊತ್ತಾಗ್ತಿಲ್ಲ. ಆದ್ರೂ ಕೈ ಹಿಡಿದಿರೋ ಹೆಂಡತಿ ಜೊತೆ ಕೈ ಹಿಡ್ಕೊಂಡು ಸಂಸಾರ ಮಾಡೋದಕ್ಕೂ ಪುಣ್ಯ ಮಾಡಿರ್ಬೇಕು. ನಿಮ್ಮ ಮಾತು ನಿಜ ಅಳಿ ಅಂದ್ರೆ. ನಮ್ಮ ಲಡ್ಡು ಅಂತ ಹುಡುಗಿ ಹೆಂಡತಿಯಾಗಿ ಬರಬೇಕು ಅಂತಂದ್ರೆ ಅವನು ಪುಣ್ಯ ಮಾಡಿರ್ಬೇಕು. ಬರೀ ಪುಣ್ಯ ಅಲ್ಲ, 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಹೌದೌದು, ಈ ಮನೇಲಿ ಪುಣ್ಯವಂತರ ಸಂಖ್ಯೆ ಜಾಸ್ತಿನೇ ಆಗಿದೆ ಅಲ್ವಾ ಶೌರ್ಯ? ಇದೇನ್ ಸರ್ ಇದು? ಚಾನ್ಸ್ ಕೊಡಕ್ಕಿಂತ ಮುಂಚೆನೆ ದುಡ್ಡು ಕೊಡ್ತಾ ಇದ್ದೀರಲ್ಲ. ಹಾಗಾದ್ರೆ ನಾನು ಇವಾಗ ಮನೆಗೆ ಹೋಗೋದು ಬೇಡವಾ? ಬೇಡ ಬೇಡ, ಅಲ್ಲೆಲ್ಲ ಹೋಗಿ ಆಕ್ಟ್ ಮಾಡಿದ್ರೆ ನಿನ್ಗೆ ಏನೂ ಗಿಟ್ಟಲ್ಲ. ಈ ದುಡ್ಡು ಇಟ್ಕೊಂಡು ನಿನ್ ಮನೆಗೆ ವಾಪಸ್ ಹೋಗು. ಹೆಚ್ಚು ಕಮ್ಮಿ 1 ತಿಂಗಳು ನೀನ್ ಈ ಊರಲ್ಲೇ ಇಡ್ಬೇಡ. ಇನ್ನೊಂದು ತಿಂಗಳು ಬಿಟ್ಟು ಒಂದು ಹೊಸ ಸೀರಿಯಲ್ ಶುರುವಾಗುತ್ತೆ, ಅವಾಗ ನಿನ್ನ ಕರೆಸ್ತೀನಿ. ಒಂದ್ ಕೆಲಸ ಮಾಡು, ನಿನ್ ಮೊಬೈಲ್ನ 1 ತಿಂಗಳು ಸ್ವಿಚ್ ಆಫ್ ಮಾಡ್ಬಿಡು. ಯಾಕೆ ಸರ್? ಯಾಕೆ ಏನು ಅಂತ ಕೇಳ್ಬೇಡ, ಸೀನಿಯರ್ ಅವರು. ನಾಳೆ ದಿವಸ ದುಡ್ಡು ಇರೋಕ್ಯಾ, ಹೋಗು. ಸರ್, ದೇವ್ರು ನೋಡ್ದಂಗೆ ಆಯ್ತು ಸರ್ ನಿಮ್ಮನ್ನ ನೋಡಿ. ಸರಿ ಸರ್, ಇನ್ನೊಂದು ತಿಂಗಳಲ್ಲಿ ತಲೆ ಹಾಕಲ್ಲ. ಜಿಮ್ಮು ಗಿಮ್ಮು ಅಂತ ಹೋಗಿ ಒಳ್ಳೆ ಬಾಡಿ ಬರೆಸ್ತೀನಿ. ವೆರಿ ಗುಡ್. ನಿನ್ ನಂಬರ್ ಕೊಡು. 7892. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದ್ರೆ ಚಾನ್ಸ್ ಸಿಗಲ್ಲ. ನಮ್ಮ ಅಪ್ಪನ ಯಾರಿಗೂ ಹೇಳಲ್ಲ ಸರ್. ಫೋನ್ ಮಾಡ್ತೀರಾ ತಾನೆ? ಮಾಡ್ತೀನಿ, ನಾನೇ ಕಾಲ್ ಮಾಡ್ತೀನಿ. ಈಗ ನೀನು ಹೊರಡು. ಬರ್ತೀನಿ ಸರ್. ಇದೇನ್ ಗುರುವೆ, ಲಡ್ಡುನ ಚಮಕಾಯಿಸ್ಕೊಳಕ್ ಒಂದು ಚಾನ್ಸ್ ಕೊಡ್ತೀರಾ ಅಂದ್ರೆ ಅವ್ನು ಯಾವೊಂದು ಸೀರಿಯಲ್ ಚಾನ್ಸ್ ಕೊಡ್ತೀನಿ ಅಂತಿದ್ದೀರಾ? ನಿನಗೆ ಚಾನ್ಸ್ ಸಿಕ್ಕಾಯ್ತು ಗೋವಿಂದ. ನಡಿ ಮನೆ ಕಡೆ ಹೋಗೋಣ. ಸದ್ಯಕ್ಕೆ ಲಡ್ಡು ಗಂಡನ್ ತರ ಆಕ್ಟ್ ಮಾಡ್ಬೇಕಾಗಿರೋದು. ಅಂದಾಗೆ ನಿನ್ನ ಹೆಸರು ಏನು ಹೇಳಿದೆ? ಏನ್ ಲಡ್ಡು, ನನ್ನ ಹೆಸರು ಹೇಳಿಲ್ವಾ ನೀನು? ಗಂಡನ ಹೆಸರು ಹೇಳಕ್ಕೆ ಹೆಂಡತಿಗೆ ನಾಚಿಕೆನಾ? ನನ್ನ ಹೆಸರು ಗೋವಿಂದ ಅಂತ ತಾತ. ಅವಳಂತೂ ಮುಂದೆ ಬರಲ್ಲ. ಹೋಗಿ ನೀವೇ ಮಾತಾಡ್ಸಿ. ಎಷ್ಟು ದಿನ ಅಂತ ಕೋಪನ್ ಮುಂದುವರಿಸ್ತೀರಾ? ಇಲ್ಲ ಅಜ್ಜಿ, ನನ್ಗೆ ಅವಳ ಮೇಲೆ ಯಾವ ಕೋಪನೂ ಇಲ್ಲ. ಆದ್ರೆ ಏನ್ ಮಾಡೋದು, ನನ್ನ ಮುಖ ನೋಡಿದ್ರೇನೆ ಅವಳಿಗಾಗಕ್ಕಿಲ್ಲ. ಅವಳನ್ನ ನೋಡಿದ್ರೆ ನನ್ನ ಜೀವನೇ ನಿಲ್ಲಲ್ಲ. ನನ್ನ ಹೃದಯನ ಅವಳ ಹತ್ರ ಕೊಟ್ಟಿಟ್ಟಿದ್ದೀನಿ. ಅಷ್ಟೊಂದು ಪ್ರೀತಿಸ್ತೀನಿ ಅಂತೀರಾ, ಸುಮ್ಮನೆ ಕೂತಿದ್ದೀರಲ್ಲ. ಹೋಗಿ ಲಡ್ಡುನ ಕರ್ಕೊಂಡೋಗಿ ಮಾತಾಡಿ. ಏನ್ ಮಾಡೋದು ಸರ್, ಅವಳನ್ನ ನೋಡ್ತಿದ್ದಾಗೆ ನನ್ನ ಮನ್ಸಲ್ಲಿರೋ ದುಃಖದ ಕಟ್ಟೆ ಒಡೆದೋಗ್ಬಿಡುತ್ತೆ. ಲಡ್ಡು, ನನ್ನ ಬಂಗಾರಿ, ನನ್ನ ಚಿನ್ನ,
ಯಾಕಮ್ಮ ನನ್ನ ಬಿಟ್ಟು ಬಂದ್ಬಿಟ್ಟೆ? ನೀನಿಲ್ಲದೆ ನಾನು ಬದುಕ್ತೀನಾ? ಬಾ ಬಂಗಾರಿ, ಊರಿಗೆ ಹೋಗ್ಬಿಡುವ. ಚಿನಿ, ಬಾ ಚಿನಿ. ಏನಮ್ಮ ಲಡ್ಡು ನೀನು ಕಟ್ಕೊಂಡು ಗಂಡ ಮುಟ್ಟಕ್ ಬಂದ್ರೆ ಕೋಪ ಮಾಡ್ಕೋತಿಯಲ್ಲ. ಅಲ್ಲ, ಅವ್ರಿಗೆ ಏನು ಕಡಿಮೆ ಆಗಿದೆ ಅಂತ ಕಟ್ ಮಸ್ತಾಗಿಲ್ವಾ? ನಿನ್ ಕುತ್ತಿಗೆ ತಾಳಿ ಕಟ್ಟಿಲ್ವಾ? ಗಂಡ ಹೆಂಡತಿ ಈ ತರ ಎಲ್ಲ ಜಗಳ ಆಡಬಾರ್ದು. ನೀವಿಬ್ರು ತುಂಬಾ ಚೆನ್ನಾಗಿರ್ಬೇಕು. ಶೌರ್ಯ, ನೀನಾದ್ರೂ ಹೇಳಪ್ಪ. ಅಲ್ಲ, ಯಾಕೆಂದ್ರೆ ನಾಳೆ ನೀನು ಮದುವೆ ಆಗ್ಬೇಕಾಗಿರೋ ಹುಡುಗ, ಅನು ಜೊತೆ ಬಾಳಿ ಬದುಕ್ಬೇಕಾದವನು. ಮದುವೆ ಬಗ್ಗೆ ನೀನು ತುಂಬಾ ತಿಳ್ಕೊಂಡಿರ್ತೀಯ. ನಿನ್ ಮಾತನ್ನ ಲಡ್ಡು ಕೇಳ್ತಾಳೆ. ಒಂದ್ ಮಾತು ಹೇಳು. ನೋಡು ಲಡ್ಡು, ನೀನು ನಮ್ಮ ಮನೆ ಮಗಳಿದ್ದ ಹಾಗೇನೆ. ನಿನ್ನ ಬಾಳು ಜೀವನ ಸರಿ ಹೋಗ್ಬೇಕು ಅಂತ ಅನ್ನೋದೇ ನಮ್ಮೆಲ್ಲರ ಆಸೆ. ನನಗೂ ಅರ್ಥ ಆಗತ್ತೆ. ಇದ್ದಕ್ಕಿದ್ದ ಹಾಗೆ ಗಂಡ ಬಂದು ಎದುರಿನಲ್ಲಿ ನಿಂತರೆ ತಕ್ಷಣ ಕೋಪ ಕಮ್ಮಿ ಆಗೋಕೆ ಸಾಧ್ಯ ಇಲ್ಲ. ಒಂದು ಕೆಲಸ ಮಾಡಿ, ಇಬ್ಬರೇ ಜೊತೆಯಾಗಿ ಒಂದು ಸ್ವಲ್ಪ ಹೊತ್ತು ಮಾತಾಡಿ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿ.